ನಮಸ್ಕಾರ, ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ. ತಹಶೀಲ್ದಾರ್ ಅವರ ಡಿಜಿಟಲ್ ಸಹಿಯನ್ನ ನಕಲಿ ಮಾಡಿ ಬೇರೆಯವರ ಹೆಸರಿಗೆ ವಾಹನಿ ಬದಲಾವಣೆ ಮಾಡಿದ ಆರೋಪವೊಂದು ಕೇಳಿ ಬಂದಿದೆ. ಬೀದರ್ ತಹಶೀಲ್ದಾರ್ ದಿಲ್ಶದ್ ಅಲಿ ಮಹತ್ ಅವರ ಡಿಜಿಟಲ್ ಸಹಿಯನ್ನ ತಹಶೀಲ್ದಾರ್ ಕಚೇರಿಯ ಎಸ್ಡಿಎಸ್ ಸೃಜನ್ ಮತ್ತು ಅಮರೇಶ್ ಎನ್ನುವವರು ನಕಲಿ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಜಗನ್ನಾಥ್ ಎಂಬುವವರ ಹೆಸರಿನಲ್ಲಿದ್ದ 8 ಎಕರೆ 13 ಗುಂಟೆ ಜಮೀನು ಮೊಹಮ್ಮದ್ ಇಸ್ಮಾಯಿಲ್ ಎನ್ನುವವರಿಗೆ ಬದಲಾವಣೆ ಮಾಡಲಾಗಿದೆ. ನಂದಗಾಂವ್ ಗ್ರಾಮದ ಸರ್ವೆ ನಂಬರ್ 24/6 ರಲ್ಲಿ ಒಟ್ಟು 12 ಎಕರೆ 21 ಗುಂಟೆ ಜಮೀನು ಇದ್ದು, ಇದರಲ್ಲಿ ಮೊಹಮ್ಮದ್ ಇಸ್ಮಾಯಿಲ್ ಸಾಬ್ ತಂದೆ ಅಬ್ದುಲ್ ರಜಾಕ್ ಹೆಸರಿನಲ್ಲಿ 4 ಎಕರೆ 8 ಗುಂಟೆ, ಜಗನ್ನಾಥ್ ತಂದೆ ಹನುಮಂತರಾವ್ ಎನ್ನುವರ ಹೆಸರಿನಲ್ಲಿ 8 ಎಕರೆ 13 ಗುಂಟೆ ಜಮೀನಿತ್ತು. ಜಗನ್ನಾಥ್ ಹೆಸರಲ್ಲಿದ್ದ 8 ಎಕರೆ 13 ಗುಂಟೆ ಜಮೀನು ಮೊಹಮ್ಮದ್ ಇಸ್ಮಾಯಿಲ್ ಎನ್ನುವರ ಹೆಸರಿಗೆ ಇದೇ ಜೂನ್ 12ರಂದು ತಹಶೀಲ್ದಾರ್ ಅವರ ಡಿಜಿಟಲ್ ಸಹಿಯನ್ನ ನಕಲಿ ಮಾಡಿ ಪಹಣಿ ಬದಲಾವಣೆ ಮಾಡಲಾಗಿದೆ ಎಂಬ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ನಾನು ಜಗನ್ನಾಥ್ ಅವರ ಮಗ, ನಮ್ಮದು ನಂದಗಾಂವ್ ಗ್ರಾಮ ಸರ್. ಸರ್ವೆ ನಂಬರ್ 24 ಹಿಸ್ಸಾ ನಂಬರ್ 6ರಲ್ಲಿ ನಮ್ಮದು 8 ಎಕರೆ 13 ಗುಂಟೆ ಜಮೀನಿತ್ತು. ಅದನ್ನು ಆಟೋಮೆಟಿಕ್ಕಾಗಿ ಒಂದೇ ದಿವಸದಲ್ಲಿ ಏನದಪ್ಪ ಅಂತಂದ್ರೆ ಮೊಹಮ್ಮದ್ ಇಸ್ಮಾಯಿಲ್ ತಂದೆ ಅಬ್ದುಲ್ ರಜಾಕ್ ಮಾಳೆಗಾಂವ್ ಇವನ ಹೆಸರ ಮೇಲೆ ಆಟೋಮೆಟಿಕ್ಕಾಗಿ ಪಾಣಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದಕ್ಕಾಗಿ ದಯವಿಟ್ಟು ನಮ್ಮ ಪಾಣಿಯನ್ನು ಯಥಾಸ್ಥಿತಿಯಾಗಿ ಮಾಡಿಕೊಡಬೇಕು. ಮತ್ತೇನದ ಇದಕ್ಕೆ ಯಾರು ಕಾರಣರಾಗಿದ್ದಾರೆ ಅವ್ರ ಮೇಲೆ ಒಂದು ಅತ್ಯಂತ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕಂತ ನಾವು ಮಾನ್ಯ ಜಿಲ್ಲಾಧಿಕಾರಿ ನಾವು ಒಂದು ವಿನಂತಿಯನ್ನು ಮಾಡ್ಕೊಳ್ತೀವಿ ಸರ್. ನಮ್ಗೆ ಗಮನಕ್ಕೆ ಬಂದು ಸರ್, ತಹಶೀಲ್ದಾರ್ ಸಿಗ್ನೇಚರ್ ಡೂಪ್ಲಿಕೇಟ್ ಮಾಡಿ ಪಾಣಿ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ ನಮಗೂ ಕೇಳಕ್ಕೆ ಬಂದವು ಸರ್. ಅದ್ರ ಬಗ್ಗೆ ನಾವು ಡಿಪಾರ್ಟ್ಮೆಂಟ್ದಾಗ ಏನಾಗ್ಯಾವ ಅದು ನಮ್ಗೆ ಗೊತ್ತಿಲ್ಲ ಸರ್. 12ನೇ ತಾರೀಕು 6ನೇ ತಿಂಗಳ ಜನವರಿ 12ನೇ ತಾರೀಕು ಜೂನ್ ತಿಂಗಳದಾಗ ಆಗಿದೆ ಸರ್. ಮೊನ್ನೆ 12ನೇ ತಾರೀಕು ಆಗಿದೆ ಸರ್. ಕೊಟ್ಟಿಲ್ಲ ಸರ್. ನಮ್ಮದು ಪಟ್ಟಾ ಜಮೀನು ಅದು ಪೈಲಿಂದ ನಮ್ಮ ತಂದೆಯವ್ರ ಹೆಸರ ಮೇಲೆ ಬಂದಿದ್ದಿತ್ತು. ಅದು ನೋಡ್ತಾ ಇದ್ದಂತೆ ಒಂದೇ ದಿವಸದಲ್ಲಿ ಚೇಂಜ್ ಮಾಡಿದ್ದಾರೆ ಸರ್. ಒಂದೇ ಸರ್ವೆ ನಂಬರ್ನಲ್ಲಿ ಇಸ್ಮಾಯಿಲ್ ತಂದೆ ಅಬ್ದುಲ್ ರಜಾಕ್ ಎಂಬವ್ರ ಹೆಸರ ಮೇಲೆ 4 ಎಕರೆ ಜಮೀನು ಅದ, 8 ಎಕರೆ 13 ಗಂಟೆ ಜಗನ್ನಾಥ್ ತಂದೆ ಹನುಮಂತರಾವ್ ಅಂತೇಳಿ ನಮ್ಮದು ಹೆಸರ ಮೇಲೆ ಅದ ಸರ್. ಅದು ಯಾವುದೇ ಒಂದು ಇನ್ಫಾರ್ಮೇಷನ್ ಇಲ್ದಪ್ಲೇನೆ ಏನದ ಅಂತಂದ್ರೆ ಆಟೋಮೆಟಿಕ್ಕಾಗಿ ಒಂದೇ ದಿವಸದಲ್ಲಿ ಪಾಣಿ 12 ಎಕರೆ 21 ಗಂಟೆ ಅವರು ಮೊಹಮ್ಮದ್ ಇಸ್ಮಾಯಿಲ್ ಎಂಬವ್ರ ಹೆಸರ ಮೇಲೆ ಬದಲಾವಣೆ ಮಾಡಿದ್ದಾರೆ ಸರ್. ಅದು ವ್ಯಾಜ್ಯ ಇತ್ತು ಸರ್, ವ್ಯಾಜ್ಯ ಇತ್ತು. ಆ ವ್ಯಾಜ್ಯ ನಮ್ಮ ಕಡೆ ಆಗಿದೆ. ಅವರು 3 ಸಲ ಕೋರ್ಟಿಗೆ ಕೇಸ್ ಹಾಕಿದ್ರು. ಆದರೂ ಕೂಡ 3 ಸಲ ಕೇಸ್ ಡಿಸ್ಮಿಸ್ ಆಗಿ ಬಿಟ್ಟದು ಸರ್. 2024ಗೆ ವ್ಯಾಜ್ಯ ಖಾತೆ ಮುಗಿದೋಗಿ ಬಿಟ್ಟದು ಸರ್. ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ, ನಮ್ಮ ಪಾಣಿ ಹ್ಯಾಂಗಿತ್ತು ಯಥಾಸ್ಥಿತಿಗೆ 8 ಎಕರೆ 13 ಗುಂಟೆ ನಮಗೆ ಮಾಡಿಕೊಡ್ಬೇಕು ಅಷ್ಟೇ ನಮ್ಮ ಮನವಿ ಇದೆ ಸರ್. ಬೇರೆ ಏನೂ ಇಲ್ಲ ನಮಗೆ. ಬೈದರ್ನಲ್ಲಿರುವಂತಹ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗಾಗಿ ಬೀದರ್ನ ಪ್ರತಿಷ್ಠಿತ ವಾಲಿಶ್ರೀ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಯಿತು. ಈ ವೇಳೆ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳು ಬಿಪಿ, ಶುಗರ್, ಕಣ್ಣಿನ ತಪಾಸಣೆ ಹೀಗೆ ಹಲವು ತಪಾಸಣೆಗಳಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಬಸವರಾಜ್ ಇನಾಮದಾರ್ ಮಾತನಾಡಿ, ನಮ್ದು ಸ್ಯಾಂಡೇಟ್ರೇಟ್ ಕೆಲಸವಾಗಿರೋದ್ರಿಂದ ಬಿಪಿ, ಶುಗರ್ನಂತ ಕಾಯಿಲೆಗಳು ಸರ್ವಸಾಮಾನ್ಯ. ಅದರಿಂದ ಈ ರೀತಿ ಆರೋಗ್ಯ ತಪಾಸಣೆ ಮಾಡಿಕೊಳ್ಳೋದ್ರಿಂದ ಇಂತಹ ಕಾಯಿಲೆಗಳ ಬಗ್ಗೆ ಮಾಹಿತಿ ದೊರೆಯುತ್ತದೆ ಎಂದರು. ವೆಟರ್ನರಿ ಕಾಲೇಜ್ ಬೀದರ್ ಪರವಾಗಿ ನಾನು ಆದೀಶ್ ವಾಲಿ ಅವ್ರಿಗೆ ತುಂಬ ಧನ್ಯವಾದ ಅಂತ ಹೇಳ್ತಾ ಇದ್ದೀವಿ. ಶ್ರೀ ವಾಲಿಶ್ರೀ ಹಾಸ್ಪಿಟಲಿಂದ ಅವರು ಇವತ್ತು ನಮ್ಮ ಎಲ್ಲ ಎಂಪ್ಲಾಯೀಸ್ಗೋಸ್ಕರ ಒಂದು ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ. ಅದರಿಂದ ಭಾಳ ಹೆಲ್ಪ್ ಆಗ್ತಾಯಿದೆ. ಮತ್ತು ಇಲ್ಲಿವರೆಗೆ ನಾವು ನೋಡಿದಂಗೆ ಆಲ್ಮೋಸ್ಟ್ 35 ಎಂಪ್ಲಾಯೀಸ್ ಎನ್ರೋಲ್ ಮಾಡಿ ಅವ್ರದ್ದು ಪರೀಕ್ಷೆ ನಡೀತಾ ಇದೆ. ಸೊ ತುಂಬ ಧನ್ಯವಾದಗಳು.
ಬೈದರ್ನಲ್ಲಿರುವಂತಹ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಕೋಶದ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನ ಹಾಗೂ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನದ ಅಂಗವಾಗಿ ಯೋಗ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ವೇಳೆ ವಿದ್ಯಾರ್ಥಿಗಳು ಹಾಗೂ ಕಾರ್ಯಕ್ರಮದ ಅತಿಥಿಗಳು ವಿಶ್ವವಿದ್ಯಾಲಯದ ಆವರಣದಲ್ಲಿ ಸಸಿ ನೆಟ್ಟು ನೀರೆರೆದರು. ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯ ಬಸವರಾಜ್ ಸುಮಾರು 2000 ವರ್ಷಗಳಷ್ಟು ಇತಿಹಾಸ ಯೋಗಕ್ಕಿದೆ ಅಂತ ಯೋಗವನ್ನು ಉಳಿಸಿ ಬೆಳೆಸಿ ಅಳವಡಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಒಂದು ವಿಶೇಷವಾಗಿ ಹೇಳ್ತೀನಿ, ಈ ದೇಶದಲ್ಲಿ ಯೋಗ ಈಗಿದ್ದು ಇಲ್ಲ. ಪ್ರಾಚೀನವಾಗಿ ಮಹರ್ಷಿ ವಾಲ್ಮೀಕಿ, ಅದಕ್ಕಿಂತ ಪುರಾತನ ವೇದ ಆಗಮ ಉಪನಿಷತ್ತು ಹಿಡ್ಕೊಂಡು ಈ ಯೋಗ ಆಯುಷ್ಯ ಪದ್ಧತಿ ಇದೆ. 2000 ವರ್ಷ ಪುರಾತನ ಇದು. ಇದರಿಂದ ಏನಂದ್ರೆ ಆವಾಗ ಋಷಿ ಮುನಿಗಳು ಚರಕ ಅಂತೇಳಿದ್ರು, ಚರಕರು ಇವೆಲ್ಲ ನೀವು ಯಾಕೆ ಜ್ಞಾನ ಮಾಡ್ಬೇಕಂತಂದ್ರೆ, ಈಗ ಯಾಕೆ ವಿಚಾರ ಹೇಳ್ತಿದ್ದೀನಿ ಅಂತಂದ್ರೆ, ಯೋಗ ಅಂದ ಕೂಡಲೇ ಕೇವಲ ಇವಾಗ ಒಂದು 100 ವರ್ಷದ್ದು 200 ವರ್ಷದ್ದು ಇತಿಹಾಸ ಅಲ್ಲ. ನಿಮ್ಗೆ ಈ ಡಾಕ್ಟರ್ ಫೀಲ್ಡ್ ಕೇವಲ ವಿಷಯ ಅಷ್ಟೇ ನಿಮಗೆ ಸಂಪನ್ಮೂಲ ಕ್ರೋಢೀಕೃತ ಇರಬಾರ್ದು. ಅದರದೊಟ್ಟಿಗೆ ಬೇರೆ ಬೇರೆ ಯಾವ ವಿಷಯ, ಯೋಗದ ಬಗ್ಗೆ ಡೀಟೇಲ್ಸ್ ಇವಾಗೇನು ಅಂತ ಸರ್ ತ್ರಾಸಿಲ್ಲ. ಯಾವುದ್ರ ಬಗ್ಗೆನೂ ಇನ್ಫಾರ್ಮೇಶನ್ಗೆ ಹೋದರೆ ನೀವು ವೆಬ್ಸೈಟಲ್ಲಿ ಹೋದ್ರಿ ಅಂತಂದ್ರೆ ಇನ್ ಫುಲ್ ಡೀಟೇಲ್ಸ್ ಅದರದ್ದು ಇದನ್ನ ಪರಂಪರಾಗತವಾಗಿ ಏನೇನಿದೆ ಎಲ್ಲ ಇದನ್ನೇ ಇದು ಸಿವಿಲೈಸೇಷನ್ ಬಂದಂಗೆ ಬಂದ್ಬಿಡ್ತದೆ. ನಂತರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಾಲಿ ಸಮೂಹ ಸಂಸ್ಥೆಯ ನಿರ್ದೇಶಕ ಆದಿಶ್ ವಾಲಿ ಅವರು ಮಾತನಾಡಿ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಯೋಗ ಕರ್ಮಸ್ಸು ಕೌಶಲ್ಯಂ ಅಂತ ಹೇಳ್ತಾರೆ. ಅಂದ್ರೆ ಯೋಗವು ಕರ್ಮಗಳಲ್ಲಿ ಕುಶಲತೆಯನ್ನು ತರುತ್ತದೆ ಎಂಬುದು ಅರ್ಥ ಅಂತ ಹೇಳ್ತಾರೆ. ಇನ್ನು ಮುಂದೆ ಪಶು ವೈದ್ಯರಾಗಿ ಕಾರ್ಯನಿರ್ವಹಿಸಲು ನೀವು ಮಾನಸಿಕ ಆರೋಗ್ಯ ಚೆನ್ನಾಗಿ ಇಟ್ಟುಕೊಳ್ಬೇಕು. ಆ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಲು ಯೋಗ ನಿಮಗೆ ಸಹಕಾರಿಯಾಗಲಿದೆ. ವಿದ್ಯಾರ್ಥಿಗಳು ನಿತ್ಯ ಮೆಡಿಟೇಷನ್ ಮಾಡುವ ಹವ್ಯಾಸವನ್ನು ಬಳಸಿಕೊಳ್ಬೇಕು. ಅದೇ ರೀತಿ ಯೋಗವನ್ನ ನಿಮ್ಮ ದಿನಚರಿಯ ಭಾಗವನ್ನಾಗಿಸಿಕೊಳ್ಳಬೇಕು ಎಂದರು. ನೀವು ವೆಟರ್ನರಿ ಡಾಕ್ಟರ್ಸ್ ಇರ್ತೀರಾ ಅಂಡ್ ನಿಮಗೆ ಎಷ್ಟು ಸಿಚುವೇಶನ್ ಬರುತ್ತೆ, ಯು ವಿಲ್ ಬಿ ಡೀಲಿಂಗ್ ವಿತ್ ಆನಿಮಲ್ಸ್ ಹೂ ಕಾಂಟ್ ಸ್ಪೀಕ್, ರೈಟ್? ನಾರ್ಮಲ್ ಡಾಕ್ಟರ್ಸ್ ಏನಂತಾರೆ, ಇದು ದೇ ಬಿ ಟ್ರೀಟಿಂಗ್ ಹ್ಯೂಮನ್ ಬೀಂಗ್ಸ್, ರೈಟ್? ಮಾತಾಡ್ತಾರೆ, ಗೊತ್ತಾಗುತ್ತೆ, ಓ ಆರಾಮಿಲ್ಲ, ಏನಂತಾರೆ ನೆಗಡಿ ಇದೆ, ಕೆಮ್ಮಿದೆ, ಸ್ಟ್ರೈಟಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ನಿಮ್ಗೆ ಗೊತ್ತಾಗಬೇಕಾದ್ರೆ ಯು ನೀಡ್ ಟು ಫೀಲ್ ದ ಆನಿಮಲ್ಸ್, ಯು ನೀಡ್ ಟು ಫೀಲ್ all the animals, fishes, different varieties of animals. So ಅದ್ರ ಸಲುವಾಗಿ ನಿಮಗೆ ಮೆಂಟಲ್ ಸ್ಟ್ರೆಂತ್ ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಐ ಗೆಸ್ ಯೋಗ ವಿಲ್ ಬಿ ಒನ್ ಥಿಂಗ್ ಎವ್ರಿ ಡೇ ನೀವೇನಾರ ಮಾಡಿದ್ರೆ ಸ್ವಲ್ಪ ಕಾಮ್ನೆಸ್ ಬರುತ್ತೆ. ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾ ಕಲಾ ಗ್ರಾಮವನ್ನ ಸ್ಥಾಪಿಸಲು ಬೀದರ್ ವಿಶ್ವವಿದ್ಯಾಲಯ ಅಥವಾ ಹಳ್ಳಿಕೇರಿ ಹತ್ತಿರ ಸ್ಥಳವನ್ನ ಪರಿಶೀಲಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದೆಂದು ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ತಿಳಿಸಿದ್ದಾರೆ. ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಕಲಾ ಗ್ರಾಮ ಸ್ಥಾಪಿಸಲು ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಸ್ಥಾಪಿಸಲು ಇಚ್ಛಿಸಿರುವಂತಹ ಕಲಾಗ್ರಾಮದಲ್ಲಿ ಕಲಾಗ್ರಾಮವು ಸಾಂಸ್ಕೃತಿಕ ಪ್ರವಾಸಿ ತಾಣ, ಜನಪದ ಕರಕುಶಲ ಮಾರಾಟ ಮಳಿಗೆ, ಬಯಲು ರಂಗಮಂದಿರ, ಆರ್ಟ್ ಗ್ಯಾಲರಿ, ಆಡಿಟೋರಿಯಂ, ವಚನಕಾರರ ಮೂರ್ತಿಗಳು, ವಚನ ಸಿಂಚನ, ವಚನ ಸಾಹಿತ್ಯದ ಕುರಿತು ನಾಮಫಲಕ ಮತ್ತು ಸಾರಾಂಶ ಕೋಶ, ಶಿಲ್ಪವನ, ಡಿಜಿಟಲ್ ಗ್ರಂಥಾಲಯ, ಬೀದರ್ ಜಿಲ್ಲೆಯ ವಿಶಿಷ್ಟ ಸಂಗೀತ ವಾದ್ಯ ಪರಿಕರಗಳು ಮತ್ತು ಮೂರ್ತಿ ಪ್ರದರ್ಶನಗಳು, ಜಾನಪದ ಶೈಲಿಯ ವಸ್ತು ಪ್ರದರ್ಶನ, ಸಂಗೀತ ಕಾರಂಜಿ, ಪ್ರಾಚೀನ ಕಾಲದ ನಾಣ್ಯಗಳು, ಕೃಷಿ ಉಪಕರಣಗಳು, ನಾಟಿ ವೈದ್ಯ ಮುಂತಾದ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿರುತ್ತದೆ. ಇದರ ಮುಖ್ಯ ಉದ್ದೇಶ ಜಿಲ್ಲೆಯಲ್ಲಿರುವಂತಹ ಕಲೆ, ಸಾಹಿತ್ಯ, ನಾಟಕ, ರಂಗಭೂಮಿ ಮತ್ತು ಜಿಲ್ಲೆಯ ವಿಶಿಷ್ಟತೆಯನ್ನು ತಿಳಿಸುವುದಾಗಿದೆ ಹಾಗೂ ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿಗೂ ಕೂಡ ಅನುಕೂಲವಾಗಲಿದೆ ಎಂದರು. ಬೀದರ್ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೆಸಲಾಗುತ್ತಿರುವಂತಹ ಮೆಟ್ರಿಕ್ ಪೂರ್ವ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವಂತಹ ಪ್ರವರ್ಗ 1, 2A, 2B, 3A, 3B, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಜನಾಂಗಗಳಿಂದ ಸೇರಿದ ವಿದ್ಯಾರ್ಥಿಗಳಿಂದ 2025ನೇ ಮತ್ತು 26ನೇ ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಧಿಯನ್ನ ಜೂನ್ 25ರವರೆಗೆ ವಿಸ್ತರಿಸಲಾಗಿದೆ ಅಂತ ಬೀದರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಬೀದರ್ ಜಿಲ್ಲೆಯಲ್ಲಿ ಎಲ್ಲೇ ಬಾಲ್ಯ ವಿವಾಹ ಕಂಡು ಬಂದಲ್ಲೇ ಕೂಡಲೇ ಪ್ರಕರಣವನ್ನ ದಾಖಲಿಸಿ ಅಂತ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಬಾಲ್ಯ ವಿವಾಹ ತಡೆಗಟ್ಟುವ ಸಮನ್ವಯ ಮತ್ತು ಪರಿಶೀಲನಾ ಸಮಿತಿ ಮತ್ತು ಜಿಲ್ಲಾ ಮಕ್ಕಳ ಕಲ್ಯಾಣ ಮತ್ತು ರಕ್ಷಣಾ ಸಮಿತಿಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ಹೆಚ್ಚಿದ್ದು ಅವುಗಳನ್ನು ತಡೆಯುವ ಕೆಲಸ ಅಧಿಕಾರಿಗಳು ಮಾಡಬೇಕು ಹಾಗೂ ಬಾಲ್ಯ ವಿವಾಹ ಮಾಡುತ್ತಿರುವ ಪೋಷಕರು, ಪೂಜಾರಿಗಳು, ಕಲ್ಯಾಣ ಮಂಟಪದ ಮಾಲೀಕರು ಮತ್ತು ಆಮಂತ್ರಣ ಪತ್ರಿಕೆ ಅಂಗಡಿ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದರು. ಬೀದರ್ ನಗರದ ಆನಂದ್ ನಗರದ ಬಡಾವಣೆಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಕಾರಣಾಂತರಗಳಿಂದ ನಿಂತು ಹೋಗಿದ್ದ ರಸ್ತೆ ಕಾಮಗಾರಿ ಮತ್ತೆ ಪುನರ್ ಆರಂಭಗೊಂಡಿದೆ. ಶಾಸಕ ರಹೀಂ ಖಾನ್ ಅವರ ಅನುದಾನದ ಅಡಿಯಲ್ಲಿ ನಿರ್ಮಾಣವಾಗುತ್ತಿದ್ದ ಸಿಸಿ ರಸ್ತೆ ಕಾಮಗಾರಿ ಪ್ರಾರಂಭವಾದ 2 ದಿನಗಳಲ್ಲಿ ನಿಂತು ಹೋಗಿತ್ತು. ಕಾಮಗಾರಿ ಸ್ಥಗಿತದಿಂದ ಬಡಾವಣೆ ಜನರಲ್ಲಿ ಆತಂಕ ಎದುರಾಗಿತ್ತು. ಆದರೆ ಈಗ ಕಾಮಗಾರಿ ಮತ್ತೆ ಪ್ರಾರಂಭವಾಗಿದ್ದು ಆನಂದ್ ನಗರದ ಜನರು ಆನಂದವನ್ನು ವ್ಯಕ್ತಪಡಿಸಿದ್ದಾರೆ. ಇವಾಗ ಕೌನ್ಸಿಲರ್ ಎದುರುಗಡೆ ಬಂದು ನಿಂತು ಕೆಲಸ ಪ್ರಾರಂಭ ಮಾಡ್ಯಾರ. ಯಾವುದೋ ಕಾರಣ ನಿಂತಿತ್ತು, ಈ ಕಾರ್ಯ ಚಾಲೂ ಆಗ್ಯದ. ನಮಗೆ ಖುಷಿ, ನಾವು ಎಲ್ಲರಿಗೆ ಓಣಿದವ್ರಿಗೆ ಎಲ್ಲರಿಗೆ ಸಂತೋಷ ಆಗ್ಯದ. ಅವ್ರು ಇದೇ ರೀತಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮ ಸ್ಪಂದಿಸ್ಬೇಕಂತ ಬಂದು ಹೇಳೋದು ಕೇಳೋದು ಮಾಡಬೇಕು. ಪ್ರತಿಯೊಬ್ಬರಿಗೆ ಇದೆಲ್ಲ ಅದು ಇಲ್ಲ ಅಂತ ಅನ್ಕೋತ ಕೂಡೋದಿಲ್ಲ. ಈಗ ಇನ್ನೊಂದು ಏನದ, ಅವ್ರು ಕೌನ್ಸಿಲರ್ ಸಾಹೇಬರು ಅವ್ರಿಗೆ ಸಂಬಂಧದ ಎಲ್ಲ ಅವ್ರು ಬರಬೇಕು, ಈ ಕಾರ್ಯ ಮಾಡಿಕೊಡ್ಬೇಕು. ಇದು ಕಾರ್ಯಕ್ರಮ ಚಾಲೂ ಮಾಡ್ಯಾರ, ನಮಗೆ ಖುಷಿಯಾಗಿ. ಅನಿಲ್ ದೇಶಪಾಂಡೆ, ಆನಂದ್ ಕಾಲೋನಿ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.